ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 4ನೆಯ ತರಗತಿಯ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದ ಭಾಗ 1ರಲ್ಲಿನ ಪಾಠ 4 ಥೌಸಂಡ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ಸಾವಿರಗಳು. ಈ ಒಂದು ಪಾಠದ ವಿವರಣೆಯನ್ನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಯುತ್ತಾ ಬಂದಿದ್ದೇವೆ. ನೋಡಿ, ಯಾರಾದರೂ ಆ ವಿಡಿಯೋನ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಆ ವಿಡಿಯೋಗಳನ್ನು ನೋಡಿ. ಈಗಾಗಲೇ ನಾವು ಪುಟ ಸಂಖ್ಯೆ 63ರವರೆಗೆ ವಿವರಣೆಯನ್ನು ಅರ್ಥೈಸಿಕೊಂಡಿದ್ದೇವೆ. ಇವತ್ತಿನ ದಿನ ನಾವು ಪುಟ ಸಂಖ್ಯೆ 64ರಿಂದ ಮುಂದಿನ ಒಂದು ವಿವರಣೆಯನ್ನು ತಿಳಿಯುತ್ತಾ ಹೋಗೋಣ. ಬನ್ನಿ ನೋಡಿ. ಲೆಟ್ ಅಸ್ ಸಾಲ್ವ್. ನಾವು ಬಿಡಿಸೋಣ. ಐಡೆಂಟಿಫೈ ಆ್ಯಂಡ್ ರೈಟ್ ದ ನಂಬರ್ಸ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಇನ್ ಯುವರ್ ನೋಟ್ಬುಕ್. ಡ್ರಾ ಪಿಕ್ಚರ್ಸ್ ಲೈಕ್ ದೀಸ್ ಇಫ್ ನೀಡೆಡ್. ಮುಂದಿನ ಪ್ರತಿಯೊಂದಕ್ಕೂ ಕೂಡ ಸಂಖ್ಯೆಗಳನ್ನು ಗುರುತಿಸಿ ಮತ್ತು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಅಗತ್ಯವಾದಲ್ಲಿ ಈ ರೀತಿಯ ಚಿತ್ರಗಳನ್ನು ರಚಿಸಿರಿ. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್ ಅಂದರೆ ಬಿಡಿ ಸ್ಥಾನ, 10ರ ಸ್ಥಾನ ಮತ್ತು 100ರ ಸ್ಥಾನಗಳ ಒಂದು ಚಿತ್ರಗಳನ್ನು ಇಲ್ಲಿ ಕೊಡಲಾಗಿದೆ. ಇವುಗಳನ್ನು ನೀವೇನು ಮಾಡಬೇಕಪ್ಪ ಅಂದ್ರೆ ಈ ರೀತಿಯಾಗಿ ಇಲ್ಲಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರಲ್ವ, ಅದೇ ಥರನಾಗಿ ನೀವು ಚಿತ್ರಗಳನ್ನು ಅಗತ್ಯ ಇದ್ದರೆ ಬಿಡಿಸಿ. ಇಲ್ಲ ಅಂದರೆ ಏನು ಮಾಡಬೇಕಪ್ಪ ಅಂದರೆ ಪ್ರತಿಯೊಂದಕ್ಕೂ ಕೂಡ ಸಂಖ್ಯೆಗಳನ್ನು ಗುರುತಿಸಿ ಅವುಗಳ ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆಯುತ್ತಾ ಹೋಗೋಣ. ಮೊದಲನೆಯದಾಗಿ 45 ಒನ್ಸ್ ಅಂದರೆ 45 ಒನ್ಸ್. ಇಲ್ಲಿ 10ಗಳು ಎಷ್ಟಿವೆ? 40 ಇದೆ, ಹೌದಾ? 40 ಅಂದರೆ 4 ಟೆನ್ಸ್, 4 ಟೆನ್ಸ್ 4 ಹತ್ತುಗಳು, 4 ಟೆನ್ಸ್ ಪ್ಲಸ್ 5 ಒನ್ಸ್, ಹೌದಾ? 5 ಒನ್ಸ್ ಬಿಡಿ ಸ್ಥಾನದಲ್ಲಿ 1 ಇದೆ. 5 ಒನ್ಸ್ ಈಕ್ವಲ್ ಟು 45 ಅಂದರೆ 4 ಹತ್ತುಗಳು ಪ್ಲಸ್ 5 ಒಂದುಗಳು ಅಂದರೆ 45 ಅಂತ ಅರ್ಥ. ನೆಕ್ಸ್ಟ್ 39 ಒನ್ಸ್ ಅಂದರೆ ಹತ್ತುಗಳು ಎಷ್ಟಿದೆ ಇಲ್ಲಿ? 3 ಹತ್ತುಗಳು ಅಂದರೆ 3 ಟೆನ್ಸ್ ಪ್ಲಸ್ 9 ಒನ್ಸ್, 3 ಹತ್ತುಗಳು 9 ಒಂದುಗಳು 39 ಅಂತ ಆಗ್ತದೆ, ಹೌದಾ? ನೋಡಿ, ನೆಕ್ಸ್ಟ್ 35 ಟೆನ್ಸ್ ಅಂದರೆ 35 ಹತ್ತುಗಳು. ಇಲ್ಲಿ ಟೆನ್ಸ್ ಮಾತ್ರ ಇತ್ತು, ಸಾರಿ, ಇಲ್ಲಿ ಒನ್ಸ್ ಇತ್ತು, ಇಲ್ಲಿ ಟೆನ್ಸ್ ಅಂತ ಕೊಡಲಾಗಿದೆ. ಅಂದರೆ 35 ಇವೆಲ್ಲವುಗಳೇನು ಟೆನ್ಸ ಇವೆಲ್ಲ, ಅಂದರೆ ಒನ್ಸ್ ಅನ್ನೋದು ಇಲ್ಲ. ಅರ್ಥ ಆಯ್ತಲ್ವಾ? ಈಗ ನೋಡಿ, 35 ಟೆನ್ಸ್ ಅಂದರೆ 35 ಅಂದರೆ 300 ಅನ್ನಂಗೆ ಅರ್ಥ. 335 ಹತ್ತುಗಳಂದರೆ 300, 300s ಪ್ಲಸ್ 5 ಟೆನ್ಸ್. ಹತ್ತುಗಳು 10 ಕಂಪ್ಲೀಟ್ ಆಗಿದ್ದು 3 ಮಾತ್ರ, ಹೌದಾ? 5 ಹತ್ತುಗಳು ಅಂದರೆ ಇದು 10 ಪೂರ್ಣ ಹತ್ತುಗಳು 10 ಆದಾಗ ಮಾತ್ರ 100 ಆಗ್ತದೆ. ಅದಕ್ಕೋಸ್ಕರ ಇಲ್ಲಿ ಹತ್ತುಗಳು ಕಂಪ್ಲೀಟಾಗಿ 10 ಆಗಿದ್ದು 3 ಅಂದರೆ 30. ಆಮೇಲೆ ಮೇಲೆ 5 ಇದೆ, 5 ಟೆನ್ಸ್ ಅಂತ ಬರೆಯಲಾಗುತ್ತೆ. ಮತ್ತು ಒನ್ಸ್ ಸ್ಥಾನದಲ್ಲಿ ಏನೂ ಇಲ್ಲ, ಅಲ್ಲಿ 0, ಹೌದಾ? ಅದಕ್ಕೋಸ್ಕರ ಈಗ 350 ಅಂತ ಅರ್ಥ ಆಗ್ತದೆ. 350 3 ನೂರುಗಳು ಪ್ಲಸ್ 5 ಹತ್ತುಗಳು ಸೇರಿ 350, ಹೌದಾ? ನೆಕ್ಸ್ಟ್ 86 ಟೆನ್ಸ್ ಅಂದರೆ 8 ನೂರುಗಳು, 800s. ನೋಡಿ, 10ರ ಗುಂಪು ಕಂಪ್ಲೀಟ್ ಆಗಿರೋದು 8, ಅದಕ್ಕೋಸ್ಕರ 10ರ ಹತ್ತುಗಳು ಕೂಡಿದಾಗ 100 ಆಗ್ತದೆ. 800s ಪ್ಲಸ್ 6 ಟೆನ್ಸ್, ಎಷ್ಟು? 6 ಟೆನ್ಸ್ ಅಂದರೆ 860. ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ, ಅದಕ್ಕೋಸ್ಕರ 0 ಅಂದರೆ 86, 860. 8 ಹತ್ತುಗಳು ಪ್ಲಸ್ 6 ಹತ್ತುಗಳು, 8 ನೂರುಗಳು, ಸಾರಿ 8 ನೂರುಗಳು, 6 ಹತ್ತುಗಳು, 860. ಇನ್ನು ಇಲ್ಲಿ
10 ಟೆನ್ಸ್ ಪ್ಲಸ್ ಆ್ಯಂಡ್ 1 ಟೆನ್ಸ್ ಅಂದರೆ 10 ಹತ್ತುಗಳಿವೆ, ಒಂದಿದೆ ಅಂದರೆ 100 ಅಂದರೆ 10 ಹತ್ತುಗಳು ಕೂಡಿದಾಗ ಎಷ್ಟಾಯ್ತು? ಇದು 100 ಪ್ಲಸ್ 0 ಟೆನ್ಸ್. ಇದು ಬಿಡಿ 10ರ ಸ್ಥಾನದಲ್ಲಿ ಒಂದು ಕೂಡ ಇಲ್ಲ, ಸಂಖ್ಯೆ ಇಲ್ಲ. ಇದೇನಿದೆ 1 ಒನ್ಸ್ ಅಂದರೆ ಇದು ಬಿಡಿ ಸ್ಥಾನ ಬಂತು. ಅದಕ್ಕೋಸ್ಕರ 100 ಪ್ಲಸ್ 0 ಟೆನ್ಸ್ ಪ್ಲಸ್ 1 ಒನ್ಸ್, ಅರ್ಥ ಆಯ್ತಾ? ಈಕ್ವಲ್ ಟು 101, 101. ನೋಡಿ 10 ಹತ್ತುಗಳು ಕೂಡಿದಾಗ ಎಷ್ಟಾಯಿತು? 100 ಆಯಿತು. ನೆಕ್ಸ್ಟ್ ಬಿಡಿ ಸ್ಥಾನದಲ್ಲಿ ಒಂದಿದೆ, 10ರ ಸ್ಥಾನದಲ್ಲಿ ಯಾವುದೇ ಸಂಖ್ಯೆಯಲ್ಲಿ ಕೊಟ್ಟಿಲ್ಲ. 10 ಟೆನ್ಸ್ ಆ್ಯಂಡ್ 1 ಒನ್ಸ್ ಅಂದರೆ 101. ನೆಕ್ಸ್ಟ್ 15 ಟೆನ್ಸ್ ಮೀನ್ಸ್ 15 ಟೆನ್ಸ್ ಅಂದರೆ 100 ಪ್ಲಸ್ ನೋಡಿ 100 ಅಂದರೆ 10ರ 10 ಗುಂಪುಗಳು ಇಲ್ಲಿದೆ. ನೋಡಿ 15 ಟೆನ್ಸ್ ಅಂದರೆ ಇದರಲ್ಲಿ 10ರ 10 ಇರೋದು ಎಷ್ಟು ಅಂದರೆ 10ರ 10 ಆಗಬೇಕಾಗಿರೋದು 100 ಆಗಬೇಕಂದ್ರೆ 10ರ 10 ಆಗಬೇಕು. 100 ಇದರಲ್ಲಿ 5 ಉಳಿತು ಅಂದರೆ 50 ಪ್ಲಸ್ ಇಲ್ಲಿ 23 ಇದೆ ಅಂದರೆ ಇಲ್ಲಿ 20 ಆಯಿತು. ಇದು 50, ಇದು 20 ಸೇರಿ 7 ಟೆನ್ಸ್ ಆಯಿತು. 7 ಟೆನ್ಸ್ ಆ್ಯಂಡ್ ಇಲ್ಲೇನಿದೆ 3 ಒನ್ಸ್. ಎಷ್ಟಿದೆ? 3 ಒನ್ಸ್ ಅಂದರೆ 1 ಸ್ಥಾನದಲ್ಲಿ 3 ಉಳಿತು. ಹೌದಾ? ಈಗ 173 ಈ ರೀತಿಯಾಗಿ ನೀವೇನು ಮಾಡಬೇಕು? ಅವರು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು 10ರ ಒಂದು 10 ಗುಂಪು ಮಾಡಿ ಎಷ್ಟು ಆಗ್ತವಲ್ಲ ಅಷ್ಟು 100 ಆಗ್ತದೆ. ಮತ್ತು 10ರ 10 ಗುಂಪಾದರೆ ಅದು ಟೆನ್ಸಲ್ಲಿ ಬರೋದಿಲ್ಲ, ಅದು ಮತ್ತೆ 100ಅಲ್ಲಿ ಸೇರ್ತದೆ. ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ಒನ್ಸ್ಗಳು 10 ಆದಾಗ 110 ಆಯಿತು ಅಂದರೆ ಕಂಪ್ಲೀಟಾಗಿ 10 ಆಗಿ ಕಂಪ್ಲೀಟ್ ಆಯಿತು. ಈಗ 34 ಟೆನ್ಸ್ ನೋಡಿ, 34 ಟೆನ್ಸ್ ಅಂದರೆ 300. ಇದು 4 ಅನ್ನೋದು ಬಿಡಿ ಸ್ಥಾನ ಅಂದರೆ ಬರೋದಿಲ್ಲ, ಇದು 40 ಮೇಲಾಗ್ತದೆ ಅಂದರೆ ಟೋಟಲ್ ಆಗಿ 10 ಆಗೋದಿಲ್ಲ. ಅದಕ್ಕೋಸ್ಕರ 300 ಪ್ಲಸ್ ಇಲ್ಲಿ 10 ಇದೆ, ಇಲ್ಲಿ 40 ಇದೆ, ಮೀನ್ಸ್ 50 ಅಂದರೆ 5 ಟೆನ್ಸ್ ಪ್ಲಸ್ 2 ಒನ್ಸ್. ಎಷ್ಟಾಯಿತು? 2 ಒನ್ಸ್ ಈಕ್ವಲ್ ಟು 352. ಗೊತ್ತಾಯ್ತಲ್ವಾ? ಈ ರೀತಿಯಾಗಿ ಬರೀಬೇಕು. ಇಲ್ಲಿ ನೋಡಿ, ಇಲ್ಲಿ 119 ಟೆನ್ಸ್ ಇದೆ ಪ್ಲಸ್ ಇಲ್ಲಿ 10 ಒನ್ಸ್ ಇದೆ, 10 ಒನ್ಸ್ ಇದೆ. ಅದಕ್ಕೋಸ್ಕರ ಈ 10 ಕೂಡ ಕಂಪ್ಲೀಟಾಗಿ 10 ಇರೋದ್ರಿಂದ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು. ಇದು 19 ಪ್ಲಸ್ ಇದು 190 ಇದೆ, ಇದಕ್ಕೆ ಇದು 10 ಕೂಡಬೇಕು. 190 ಅಂದರೆ 19 ಟೆನ್ಸ್ ಅಂದರೆ 190. ಇದಕ್ಕೆ 10 ಕೂಡಿದರೆ 200 ಆಯಿತು. 200 ಇಲ್ಲಿ ಒನ್ಸಲ್ಲಿ ಯಾವುದೇ ಸಂಖ್ಯೆ ಉಳಿಯೋದಿಲ್ಲ. ಅದಕ್ಕೋಸ್ಕರ ಇದು ಕಂಪ್ಲೀಟಾಗಿ 200 ಅಷ್ಟೇ ಆಯಿತು. 10 ಬರೋದಿಲ್ಲ, ಒನ್ಸು ಬರೋದಿಲ್ಲ ಇಲ್ಲಿ. ನೆಕ್ಸ್ಟ್ ನೋಡಿ 200 ಅಂದರೆ 13 ಟೆನ್ಸ್ ಆ್ಯಂಡ್ 7 ಒನ್ಸ್. 200 ಈಕ್ವಲ್ ಟು ನೋಡಿ, ಇಲ್ಲಿ 200 ಇದೆ, ಇಲ್ಲಿ 13 ಟೆನ್ಸ್ ಇದೆ. 200 ಅಂದರೆ ಇದು 200 ಆಯಿತಾ? ಇಲ್ಲಿ 13 ಟೆನ್ಸ್ ಇದೆ ಅಂದರೆ ಇಲ್ಲಿ 10ಗಳು 10 ಇದೆ. ಅದಕ್ಕೋಸ್ಕರ ಅದನ್ನು ಕೂಡ ಇಲ್ಲಿ ಸೇರಿಸ್ತೀವಿ. ಎಷ್ಟಾಯಿತು? 300 ಹೌದಾ? 300 ಪ್ಲಸ್ 3 ಟೆನ್ಸ್ ಇಲ್ಲಿ ಬಿಡಿ ಸ್ಥಾನದಲ್ಲಿ ಉಳಿದಿರುವಂಥದ್ದು 3 ಟೆನ್ಸ್ ಪ್ಲಸ್ 7 ಒನ್ಸ್ ಈಕ್ವಲ್ ಟು 337. ನೋಡಿ, ಇದನ್ನು ಕನ್ನಡದಲ್ಲಿ 3 ನೂರುಗಳು ಪ್ಲಸ್ 3 ಹತ್ತುಗಳು ಪ್ಲಸ್ 7 ಒಂದುಗಳು ಈಕ್ವಲ್ ಟು 337, 337. ಈ ರೀತಿಯಾಗಿ ಇವುಗಳನ್ನು ವಿಸ್ತರಿಸಿ ಬರೀಬೇಕು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಪೇಜ್ ನೋಡಿ, ನಂಬರ್ಸ್ ಬಿಹೈಂಡ್ 1000,
1000 ಅಂದರೆ 1000 ನಂತರದ ಸಂಖ್ಯೆಗಳು. 1000 ನಂತರದ ಇದುವರೆಗೂ ನಾವು 1000 ತನಕ ಹೇಗೆ ಬರಿಬೇಕು ಅನ್ನೋದನ್ನು ಕಲಿತಿದ್ದೇವೆ. ಈಗ 1000 ನಂತರದ ಸಂಖ್ಯೆಗಳು ನೋಡಿ. ಬಿಡಿ 10, 100, 1000 ಅಂದರೆ 1ಗಳು, 10ಗಳು, 100ಗಳು, 1000ಗಳು. ಇಲ್ಲಿ 1000. ಈಗ ಡಿನ್ಸ್ ಬ್ಲಾಕ್ಸನ್ನು ನೋಡೋಣ. ಡಿನ್ ಬ್ಲಾಕ್ಸನ್ನು ನಾವು ಇದುವರೆಗೆ ಏನು ಮಾಡ್ತಾಯಿದ್ವಿ ಅಂದ್ರೆ ಈ ರೀತಿಯ ಒಂದು ಚಿತ್ರಗಳನ್ನು, ಬ್ಲಾಕ್ಗಳನ್ನು ಹಾಕ್ಕೊಂಡು ಚಿತ್ರಗಳ ಸಮೇತ ಏನು ಮಾಡ್ತಾಯಿದ್ವಿ, ಸಂಖ್ಯೆಗಳನ್ನು ಗುರುತಿಸ್ತಾ ಇದ್ವಿ. ಹೀಗಿದ್ರೆ ಬಿಡಿ 10, 100, 1000 ಅಂತ. ಆದರೆ ಇನ್ನು ಮುಂದೆ ಹೆಚ್ಚಿನ ಒಂದು ದೊಡ್ಡ ದೊಡ್ಡ ಸಂಖ್ಯೆಗಳಿಗೆ ನಾವೇನು ಮಾಡ್ತೀವಿ, ಡಿನ್ ಬ್ಲಾಕ್ಗಳನ್ನು ಟೋಕನ್ಸ್ ಬಳಸ್ತೀವಿ. ಡಿನ್ ಬ್ಲಾಕ್ಗಳ ಬದಲಾಗಿ ಏನು ಮಾಡ್ತೀವಿ, ಅದೇ ಜಾಗದಲ್ಲಿ ಟೋಕನ್ಗಳನ್ನು ಬಳಸ್ತೇವೆ. ನೋಡಿ, ಬಿಡಿ ಇದ್ದರೆ 1 ಕಾಳಿದ್ರೆ ಈ ರೀತಿ ಪಿಂಕ್ ಕಲರ್ ಇರ್ತಕ್ಕಂಥ 1ಅನ್ನು ಬಳಸ್ತೀವಿ. 10ರ ಗುಂಪಿದ್ರೆ ನೀಲಿ ಬಣ್ಣದ ಒಂದು 10ರ ಟೋಕನನ್ನು ಬಳಸ್ತೀವಿ. ಇಲ್ಲಿ 100 ಒಂದು ಸ್ಥಾನಕ್ಕೆ ಕೇಸರಿ ಬಣ್ಣದ ಒಂದು ಟೋಕನನ್ನು ಬಳಸ್ತೀವಿ. ಹಾಗೆ 1000 ಸ್ಥಾನಕ್ಕೆ ಹಸಿರು ಬಣ್ಣದ ಒಂದು ಟೋಕನನ್ನು ಬಳಸಲಾಗುತ್ತೆ. ನೋಡಿ, ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ನಾವಿನ್ನು ಮುಂದೆ ಬರಿತಾ ಹೋಗ್ತೀವಿ. ಅಂದರೆ 1000 ನಂತರದ ಸಂಖ್ಯೆಗಳು, ಅವುಗಳಿಗೆ ನಾವು ಟೋಕನ್ಗಳನ್ನು ಬಳಸ್ತೀವಿ. ನೋಡಿ, ಇಲ್ಲಿ 100ರ 10 ಗುಂಪುಗಳು ಇದೆ. 1, 2, 3, 4, 5, 6, 7, 8, 9, 10. ಈ 10ರ ಒಂದು ಗುಂಪಿಗೆ 1000 ಅಂತ ಹೇಳ್ತೀವಿ. 100ಗಳು 10 ಸೇರಿದಾಗ ಏನಾಯಿತು ಅಂದರೆ 1000 ಆಯಿತು. ಅಂದರೆ ಬಿಡಿ ಸ್ಥಾನದಲ್ಲಿರೋದು 1, ಇದು ಪಿಂಕ್ ಕಲರ್ ಇರ್ತದೆ. ಈಗ ನೋಡಿ, ಅದನ್ನೇ ಈ ಒಂದು ಟೋಕನ್ಗೆ ಸಂಬಂಧಿಸಿದಂತೆ ಇಲ್ಲಿ ಸಂಖ್ಯೆಯನ್ನು ಕೊಡಲಾಗಿದೆ. ಏನಪ್ಪ ಅಂದ್ರೆ 1000 ಸ್ಥಾನ, 1000 ಸ್ಥಾನದಲ್ಲಿ 1001 ಅಂತ ಇದೆ ಸಂಖ್ಯೆ. ಅದನ್ನು ಬಿಡಿ 10, 100, 1000 ಈ ರೀತಿಯಾಗಿ ಆಯಾ ಸ್ಥಾನಕ್ಕೆ ಅನುಗುಣವಾಗಿ ಬರಿತೀವಿ. 1001 ಅಂದರೆ 1001. ಅದನ್ನು ವಿಸ್ತರಿಸಿ ಬರೆದಾಗ ಹೀಗೆ ಬರಿತೀವಿ, 1000 + 0 100 + 0 10s + 1 ones. ಅಂದರೆ ಆಯಾ ಸ್ಥಾನಕ್ಕೆ ಅನುಗುಣವಾಗಿ ಅವುಗಳನ್ನು ಈ ರೀತಿಯಾಗಿ ವಿಸ್ತರಿಸಿ ಬರೆಯಲಾಗುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಇನ್ನು ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನಿಮ್ಗೆ ಏನು ಮಾಡಿದ್ದಾರೆ, ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ, ಟೇಬಲನ್ನು. ಹೌದಾ? ಲುಕ್ ಎಟ್ ದ ಟೇಬಲ್ ಬಿಲೋ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಮುಂದಿನ ಕೋಷ್ಟಕವನ್ನು ಗಮನಿಸಿ ಮತ್ತು ಖಾಲಿ ಜಾಗಗಳನ್ನು ತುಂಬಿ ಅಂತ ಹೇಳ್ತಾರೆ. ಇಲ್ಲಿ ಟೋಕನ್ ಕೊಡಲಾಗಿದೆ, ಇಲ್ಲಿ ಸ್ಥಾನಗಳನ್ನು ಕೊಡಲಾಗಿದೆ, ವಿಸ್ತರಿಸಿ ಬರೆಯಿರಿ ಕೊಡಲಾಗಿದೆ, ಹಾಗೆ ಸಂಖ್ಯೆಯನ್ನು ಟೋಟಲ್ ಬರೆದು ಅದನ್ನು ಅಕ್ಷರದಲ್ಲಿ ಬರೀಬೇಕು. ಈಗ ಮೊದಲನೆಯದಾಗಿ ಟೋಕನ್ ಬಿಡಿ ಸ್ಥಾನದಲ್ಲಿರೋದು 1, ಆಮೇಲೆ 1000 ಸ್ಥಾನದಲ್ಲಿ 1000 ಅಂದರೆ 1001. ನೋಡಿ, 1ಗಳು ಎಷ್ಟಿದೆ ಬಿಡಿಯಲ್ಲಿ? 1, 10ರ ಸ್ಥಾನ 0, 100ರ ಸ್ಥಾನ 0, 1000 ಸ್ಥಾನ 1, 1001. ನೋಡಿ, ಇದನ್ನು ಏನು ಮಾಡ್ತೀವಿ, 1001 ಅಂತ ಓದ್ತೀವಿ. ಇಂಗ್ಲೀಷ್ನಲ್ಲಿ 1001 ಅಂತ ಓದ್ತೀವಿ ಈ ರೀತಿಯಾಗಿ. ಹೌದಾ? ಈಗ ಎರಡನೆಯ ಒಂದು ಚಿತ್ರದಲ್ಲಿರ್ತಕ್ಕಂಥ ಟೋಕನನ್ನು ನೋಡಿ. ಇಲ್ಲಿ ಬಿಡಿ ಸ್ಥಾನದಲ್ಲಿರುವುದು 2, 1, 2. 1000 ಸ್ಥಾನದಲ್ಲಿರೋದು 1000 ಮೀನ್ಸ್ 1000 + 2 ಅಂದರೆ ಬಿಡಿ ಸ್ಥಾನದಲ್ಲಿರೋದು 2. ಈಗ ನೋಡಿ, ಅಂದರೆ ಬಿಡಿ ಸ್ಥಾನದಲ್ಲಿ 2, 10ರ ಸ್ಥಾನದಲ್ಲಿ 0, 100ರ ಸ್ಥಾನದಲ್ಲಿ 0, 1000 ಸ್ಥಾನದಲ್ಲಿ 1 ಅಂದರೆ 1000 ಸ್ಥಾನದ ಟೋಕನ್ ಒಂದೇ ಇದೆ. 1002 ಅದನ್ನು ಅಕ್ಷರದಲ್ಲಿ ಬರೀತಾನೆ. 1002 1002. ನೆಕ್ಸ್ಟ್ ನೋಡಿ, 1000 ಸ್ಥಾನದಲ್ಲಿ 1 ಇದೆ, 1000, 1000ದ ಒಂದು ಟೋಕನ್ ಇದೆ. ಆಮೇಲೆ ಬಿಡಿ ಸ್ಥಾನದಲ್ಲಿ 3 ಇದೆ, ಆದರೆ 10ರ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಟೋಕನ್ ಇಲ್ಲ. 100ರ ಸ್ಥಾನದಲ್ಲಿ ಕೂಡ ಯಾವುದೇ ಟೋಕನ್ ಇಲ್ಲ. ಅದಕ್ಕೋಸ್ಕರ 1000 + 3 1003. ಹೌದಾ? ಈಗ 1003 1003. ನೋಡಿ, ಇಲ್ಲಿ 1000 ಸ್ಥಾನದಲ್ಲಿ 1 ಟೋಕನ್ ಇದೆ, ಬಿಡಿ ಸ್ಥಾನದಲ್ಲಿ 5 ಟೋಕನ್ ಇದೆ. ಅಂದರೆ 1000 + 5 1005 1005 1005. ನೆಕ್ಸ್ಟ್ 1000
ಒಂದು ಟೋಕನ್ ಇದೆ, 10,000ದ ಒಂದು ಟೋಕನ್ ಇದೆ. ಬಿಡಿ ಇಲ್ಲ, 100 ಇಲ್ಲ. ಹೌದಾ? 1,000 + 10 1,010. ಅದನ್ನು 1,010 ಅಂತ ಓದ್ತೀವಿ. ಬಿಡಿ 10 100 1000 ಅಂದರೆ 10ರ ಸ್ಥಾನದಲ್ಲಿರೋದ್ರಿಂದ 10 ಒಂದು ಟೋಕನ್ ಇರೋದ್ರಿಂದ ಹೀಗೆ ಬರಿತೀವಿ 1,010 1010. ನೆಕ್ಸ್ಟ್ 1000ದು ಒಂದು ಟೋಕನ್ ಇದೆ, 100ರ ಸ್ಥಾನದ್ದು 1 ಬಿಡಿ ಇಲ್ಲ, 10 ಇಲ್ಲ. ಹೌದಾ? 1,100 1,100. ಈ ರೀತಿಯಾಗಿ ಅವುಗಳನ್ನ ಏನು ಮಾಡಬೇಕು, ಒಂದುಗಳು, ಹತ್ತುಗಳು, ನೂರುಗಳು 1000ದಲ್ಲಿ ಬರಿಬೇಕು. 1,100 1,100 ಅಂದರೆ 1,100 1,100ಗಳು. ನೆಕ್ಸ್ಟ್ ಇಲ್ಲಿ ನೋಡಿ ಟೋಕನ್ ಯಾವ್ಯಾವಿದೆ ಅಂದರೆ 1,000ದ್ದು ಒಂದು ಟೋಕನ್ನು, 10ರದ್ದು 3 ಟೋಕನ್, ಆಮೇಲೆ ಬಿಡಿ ಸ್ಥಾನಗಳದ್ದು 1 2 3 4 5 6 7 8 ಟೋಕನ್ ಇದೆ. ಅಂದರೆ 1,000ದ್ದು ಒಂದು ಟೋಕನ್ ಬರಿಬೇಕು. ನೆಕ್ಸ್ಟ್ 10ರದ್ದು 3 30, ಆಮೇಲೆ ಬಿಡಿ ಸ್ಥಾನದ್ದು 8 ಟೋಕನ್. ಟೋಟಲ್ ಆಗಿ 1,038. 100ರ ಸ್ಥಾನದಲ್ಲಿ ಯಾವುದೇ ಟೋಕನ್ ಇಲ್ಲ, ಅದಕ್ಕೋಸ್ಕರ ಅಲ್ಲಿ 0 ಬರೀಬೇಕು. 1,038 1038. ನೆಕ್ಸ್ಟ್ 1,000 ಒಂದು ಟೋಕನ್ ಇದೆ, 100ರ 4 ಟೋಕನ್ ಇದೆ. 1 2 3 4 400 ಆಯಿತು. 10ರ ಯಾವುದೇ ಟೋಕನ್ ಇಲ್ಲ, ಬಿಡಿ ಸ್ಥಾನದಲ್ಲಿರುವಂಥದ್ದು 2 ಟೋಕನ್ ಇದೆ. ಅದಕ್ಕೋಸ್ಕರ 1,402. 10ರ ಸ್ಥಾನದಲ್ಲಿ ಯಾವುದೇ ಟೋಕನ್ ಇಲ್ಲದೆ ಇರೋದ್ರಿಂದ ಅಲ್ಲಿ 0 ಬರೀಬೇಕು. 1,402 1,402 ಅಂತ ಹೇಳಬೇಕು, ಬರೀಬೇಕು. ನೆಕ್ಸ್ಟ್ ಟೋಕನ್ ಏನು ಹೇಳ್ತದೆ ನೋಡಿ. ಇಲ್ಲಿ 1,000ದ ಟೋಕನ್ ಒಂದೇ ಇದೆ. ನೆಕ್ಸ್ಟ್ 10ರ ಒಂದು ಟೋಕನ್, 100ರ ಟೋಕನ್ 1 2 3 4 5 ಸರಿ ಎಷ್ಟಿದೆ 1 2 3 4 5 5 ಟೋಕನ್ ಇದೆ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡಬೇಕು, 500 ಅಂತ ಬರೀಬೇಕು. ಹೌದಾ? 500. 10ರ ಟೋಕನ್ 3 ಇದೆ, 1 2 3 30. ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ, ಅದು 0. ಹೌದಾ? 1,530 1,530 ಬರೀಬೇಕು. 1,530 1,530. ನೆಕ್ಸ್ಟ್ ನೋಡಿ ಇಲ್ಲೇನಿದೆ ಅಂದರೆ 1000ದು 1 2 3 1000 ಟೋಕನ್ 3 ಇದೆ. 10ರ ಟೋಕನ್ 1 ಇದೆ, 100ರ ಟೋಕನ್ ಯಾವುದೇ ಇಲ್ಲ. ಬಿಡಿ ಟೋಕನ್ 1 2 3 4 5 6 7 8 9 9 ಇದೆ. 1000ದ್ದು 3 ಇರೋದ್ರಿಂದ 3,000. 10ರ ಟೋಕನ್ ಇಲ್ಲ, 100ರ ಟೋಕನ್ ಇಲ್ಲ, ಅದಕ್ಕೋಸ್ಕರ 0. 10ರ ಟೋಕನ್ 1 ಇದೆ, 10 ಪ್ಲಸ್ ಬಿಡಿಗಳು 9 3,019 ಅಂತ ಓದ್ತೀವಿ. 3,019 3,019 ಗೊತ್ತಾಯ್ತಾ? 3,019 ಅಂತ ಓದ್ತೀವಿ. ಈಗ ನೆಕ್ಸ್ಟ್ ನೋಡಿ ಇಲ್ಲೇನಿದೆಪ್ಪ ಅಂದ್ರೆ ಟೋಕನ್ಗಳನ್ನು ಮೊದಲು ನೋಡ್ಕೋಬೇಕು. 1000 ಸ್ಥಾನದ ಬಣ್ಣಗಳು ಬೇರೆ ಬೇರೆ ಇದೆ ಟೋಕನ್ಗಳಲ್ವಾ. 1000 ಸ್ಥಾನದ್ದು 1 2 3 4 5 6. 1000 ಸ್ಥಾನದಲ್ಲಿ 6 ಟೋಕನ್ ಇರೋದ್ರಿಂದ 6,000 ಅಂತ ಬರಿತೀವಿ. ಅದೇ ತೆರನಾಗಿ 100ರ ಟೋಕನ್ ಎಷ್ಟಿದೆ, 1 2 3 4 5 6, ಅವು ಕೂಡ 6 ಇದೆ, 600. 100ರ ಟೋಕನ್ 6 ಆದರೆ 600 ಪ್ಲಸ್ 10ರ ಟೋಕನ್ ಎಷ್ಟಿದೆ, 1 2 3 4 5 6, ಅವು ಕೂಡ 6 ಅಂದರೆ 60. 10ರ ಟೋಕನ್ 6 ಅಂದರೆ 60. ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಟೋಕನ್ಗಳು ಪಿಂಕ್ ಕಲರ್ ಇದೆ ನೋಡಿ, 1 2 3 4 5 6. ಈ 6 ಟೋಕನ್ಗಳನ್ನು ಈ ರೀತಿಯಾಗಿ ಬರೀಬೇಕು. ಅಂದರೆ 6,666. ಈ ರೀತಿಯಾಗಿ ಅವುಗಳನ್ನು ಸ್ಥಾನ ಒಂದು ಕೊಟ್ಟಿರ್ತಾರಲ್ಲ, ಬಿಡಿ 10 100 1000 ಅಲ್ಲಿ ಬರೆದು ಟೋಟಲಾಗಿ ಬರೀಬೇಕು. 6,666 6,666 ಅಂತ ಈ ರೀತಿಯಾಗಿ ಬರೀಬೇಕು. ಇನ್ನು ಕೊನೆಯದಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಟೋಕನ್ಗಳು ಅಂದರೆ 1000 ಸ್ಥಾನದಲ್ಲಿರ್ತಕ್ಕಂಥ ಹಸಿರು ಬಣ್ಣದ ಟೋಕನ್ಗಳು 1 2 3 4 5 6 7 8 9 ಟೋಕನ್ಗಳಿವೆ. ಹಾಗೆ 100ರ ಸ್ಥಾನದ ಟೋಕನ್ ಇಲ್ಲ, ಆರೆಂಜ್ ಕಲರ್ ಇದೆ ಅಲ್ವಾ, ಅವು ಇಲ್ಲ. ನೆಕ್ಸ್ಟ್ 10ರ ಸ್ಥಾನದಲ್ಲಿ ಬ್ಲೂ ಕಲರ್ ಇದೆ, 1 2 3 4 5 6 7 8 9, ಇವು ಕೂಡ 9 ಇದೆ.
1ರ ಸ್ಥಾನದಲ್ಲಿರ್ತಕ್ಕಂಥ ಬಿಡಿ ಸ್ಥಾನದಲ್ಲಿರುವಂಥ ಪಿಂಕ್ ಕಲರ್ ಟೋಕನ್ ಕೂಡ ಇಲ್ಲಿ ಇಲ್ಲ. ಅದಕ್ಕೋಸ್ಕರ 9000 ಪ್ಲಸ್ 90 ಅಂದರೆ 10ರದಿರೋದ್ರಿಂದ 90 ಅಂತ ಬರಿತೀವಿ. 9090. ಈ ರೀತಿಯಾಗಿ ಇವುಗಳನ್ನ ಬರೆದು ಅಕ್ಷರದಲ್ಲಿ ಬರಿಬೇಕು. 9090 9090. ಈ ರೀತಿಯಾಗಿ ಮುಂದಿನ ಈ ಒಂದು ಕೋಷ್ಟಕವನ್ನು ಖಾಲಿ ಜಾಗಗಳನ್ನು ತುಂಬುವುದರ ಮೂಲಕ ನಾವೇನು ಮಾಡಿದ್ದೀವಿ, ಕಂಪ್ಲೀಟ್ ಮಾಡಿದ್ದೇವೆ. ಈಗ ನೆಕ್ಸ್ಟ್ ಏನಿದೆ, ರೈಟ್ ದ ನಂಬರ್ಸ್ ಇನ್ ಎ ಸೀಕ್ವೆನ್ಸ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಆ್ಯಸ್ ಇಂಡಿಕೇಟೆಡ್. ಒಂದು ಶ್ರೇಣಿಯಲ್ಲಿ ಮುಂದಿನ ಮತ್ತು ಹಿಂದಿನ ಸಂಖ್ಯೆಗಳನ್ನು ಸೂಚಿಸಿರುವಂತೆ ಬರೆಯಿರಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಒಂದು ಲೋಟಸ್ ಚಿತ್ರಗಳನ್ನು ಕೊಡಲಾಗಿದೆ. ಇದರಲ್ಲಿ 2 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಮುಂದಿನ ಸಂಖ್ಯೆಯನ್ನು ನಾವೇನು ಮಾಡಬೇಕು, ಬರಿತಾ ಹೋಗಬೇಕು. ನೋಡಿ, ಇಲ್ಲಿ ಹಿಂದೆ ಯಾವುದೇ ಸ್ಥಾನ ಖಾಲಿ ಇಲ್ಲ. ಅದಕ್ಕೋಸ್ಕರ ಮುಂದಿನ ಸಂಖ್ಯೆಗಳನ್ನು ಬರಿತಾ ಹೋಗೋಣ. 1027, 1028, 1029, 1030, 1031, 1032, 1033, 1034. ನೋಡಿ, ಈ ತೆರನಾಗಿ 1027, 28, 1029, 1030, 1031, 1032, 1033, 1034. ಈ ರೀತಿಯಾಗಿ ಮುಂದಿನ ಒಂದು ಸಂಖ್ಯೆಗಳನ್ನು ಬರಿತಾ ಹೋಗಬೇಕು. ನೆಕ್ಸ್ಟ್ ಬಿಯಲ್ಲಿ ಇಲ್ಲಿ ಏನು ಮಾಡಿದರೆ, ಬಾಕ್ಸ್ಗಳನ್ನು ಕೊಡಲಾಗಿದೆ. ಇಲ್ಲಿ 2 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಹಿಂದೆ ಒಂದು ಬಾಕ್ಸ್ ಖಾಲಿ ಇದೆ. ಮುಂದಿನ ಸಂಖ್ಯೆಗಳನ್ನು ಕೂಡ ಬರೀಬೇಕು. ಮುಂದಿನ ಬಾಕ್ಸ್ಗಳು ಕೂಡ ಖಾಲಿ ಇದೆ. ನೋಡಿ, 2008ರ ಹಿಂದೆ 2007, ಆಮೇಲೆ 2008 9, 2010, 2011, 2012, 2013, 2014. ಈ ತೆರನಾಗಿ ಮುಂದಿನ ಸಂಖ್ಯೆಗಳನ್ನು ಏನು ಮಾಡಬೇಕು, ಇಲ್ಲಿ ಗೊತ್ತಾಗ್ತದೆ ನಿಮಗೆ. ಒಂದು ಸಂಖ್ಯೆ ಜಂಪ್ ಆಗಿದೆಯೋ, 2 ಅಥವಾ 5, 10 ಅನ್ನೋದು ಗೊತ್ತಾಗ್ತದೆ ಒಂದೇ ಸಂಖ್ಯೆಯ ನಡುವಿನ ಅಂತರದಲ್ಲಿ. ಅದನ್ನು ಗುರುತಿಸಿಕೊಂಡು ಮುಂದಿನ ಸಂಖ್ಯೆಗಳನ್ನು ನಾವು ಬರೀಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಬಾಕ್ಸ್ಗಳನ್ನು ಕೊಡಲಾಗಿದೆ, ಹೌದಾ. ಈ ಬಾಕ್ಸಲ್ಲಿ ಲಾಸ್ಟಲ್ಲಿ 2 ಸಂಖ್ಯೆ ಕೊಟ್ಟಿದ್ದಾರೆ. 4893, 92. ಇಲ್ಲಿ ನೋಡಿ, ಒಂದೇ ಒಂದು ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ 4891. ನೋಡಿ, ಬಿಡಿ ಸ್ಥಾನ ಮಾತ್ರ ಚೇಂಜ್ ಆಗ್ತಾ ಇದೆ. ಆಮೇಲೆ ಇಲ್ಲಿ ಬಂದು 10ರ ಸ್ಥಾನ ಕೂಡ ಚೇಂಜ್ ಆಗ್ತದೆ. 4890, 4889, 4888, 4887, 4886. ನೋಡಿ, ಈ ತೆರನಾಗಿ ಏನು ಮಾಡಬೇಕಪ್ಪ ಅಂದರೆ ಸಂಖ್ಯೆಗಳನ್ನು ಅಂತರ ನೋಡಿಕೊಂಡು ಏನು ಮಾಡಬೇಕು, ಸರಿಯಾಗಿ ಬರಿಬೇಕು. ನೆಕ್ಸ್ಟ್ ನೋಡಿ, ಡಿ. ಇಲ್ಲಿಯೂ ಕೂಡ ಒಂದು ಕಪ್ಪೆಯ ಒಂದು ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ಸಂಖ್ಯೆಗಳನ್ನು ಕೊಡಲಾಗಿದೆ. ಇಲ್ಲಿಯೂ ಕೂಡ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. 8003, 8003, 8002, 8001. ನೆಕ್ಸ್ಟ್ 8000, ಎಷ್ಟು 8000. ನೆಕ್ಸ್ಟ್ 7999, 7998, 7997, 7996. ಈ ತೆರನಾಗಿ ಏನು ಮಾಡಬೇಕು, ಅವರು ಎಲ್ಲಿಯವರೆಗೆ ಬಾಕ್ಸನ್ನು ಕೊಟ್ಟಿರ್ತಾರಲ್ಲ ಹಿಂದೆ, ಅಲ್ಲಿಯವರೆಗೂ ನಾವು ಸಂಖ್ಯೆಗಳನ್ನು ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಲೆಟಸ್ ಪ್ಲೇ, ನಾವು ಆಡೋಣ. ಮೇಕ್ ದ ಪ್ಲೇಸ್ ವ್ಯಾಲ್ಯೂ ಸ್ಲೈಡರ್. ಚಿಲ್ಡ್ರನ್ ಕ್ಯಾನ್ ಟೇಕ್ ಟರ್ನ್ಸ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ನಂಬರ್ ಆ್ಯಸ್ ಟೋಲ್ಡ್. ನೋಡಿ, ಇಲ್ಲಿ ಒಂದು ಜಾರು ಪಟ್ಟಿಯನ್ನು ಕೊಟ್ಟಿದ್ದಾರೆ, ಹೌದಾ. ಜಾರು ಪಟ್ಟಿಯಲ್ಲಿ ಇರ್ತಕ್ಕಂಥ ಸಂಖ್ಯೆಗಳನ್ನು ನೋಡಿ, ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸ್ಥಾನ ಬೆಲೆ ಜಾರು ಪಟ್ಟಿಯನ್ನು ನಾವೇನು ಮಾಡಬೇಕು, ಅವರು ಕೊಟ್ಟಿರುವಂತೆ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಸಂಖ್ಯೆಯನ್ನು ಹೆಚ್ಚಿಸಬೇಕು, ಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಹೌದಾ. ನೆಕ್ಸ್ಟ್ ಫಸ್ಟ್ ಒಂದು ನೋಡಿ, 1895. 1895ಕ್ಕೆ ಒಂದು ಸಂಖ್ಯೆಯನ್ನು ಸೇರಿಸಬೇಕು. ಒಂದು ಸಂಖ್ಯೆಯನ್ನು ಸೇರಿಸಿದಾಗ ಎಷ್ಟಾಯಿತು, 1896 ಆಯಿತು. ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಒನ್ಸಲ್ಲಿ ಏನಾಯಿತು, ಒಂದು ಸಂಖ್ಯೆ ಹೆಚ್ಚಾಯಿತು. ನೆಕ್ಸ್ಟ್ ಇಲ್ಲಿ 2785, ಇದಕ್ಕೆ 10 ಹೆಚ್ಚಾಗಬೇಕು. ಅಂದರೆ ಈ ಟೋಟಲ್ 10ರ ಸ್ಥಾನದಲ್ಲಿ ಹೆಚ್ಚಾಗ್ತದೆ. 2795 ಆಯಿತು. ಇಲ್ಲಿ ಒಂದು ಸಂಖ್ಯೆ ಏನಾಯಿತು, ಹೆಚ್ಚಾಯಿತು. ನೆಕ್ಸ್ಟ್ 3ರ ಒಂದು ಪ್ರಶ್ನೆ, 3369. ಇದರಲ್ಲಿ 2 ಸಂಖ್ಯೆಯನ್ನು ಇಳಿಸಬೇಕು, ಅಂದರೆ ಕಡಿಮೆ ಮಾಡಬೇಕು.
ಬಿಡಿ ಸ್ಥಾನದಲ್ಲಿ 3367. 69ರಲ್ಲಿ ಏನಾಯಿತು, 2 ಕಡಿಮೆ ಆಯಿತು. 9ರಲ್ಲಿ 2 ಲೆಸ್ ಮಾಡಿದಾಗ, ಡಿಕ್ರೀಸ್ ಮಾಡಿದಾಗ 7 ಆಯಿತು. ನೆಕ್ಸ್ಟ್ 5648. ಇದರಲ್ಲಿ 10 ಡಿಕ್ರೀಸ್ ಮಾಡಬೇಕು, 10 ಕಡಿಮೆ ಮಾಡಬೇಕು. ಅಂದರೆ 40 ಇದೆಯಲ್ವಾ, ಇಲ್ಲಿ 40ರಲ್ಲಿ 10 ಲೆಸ್ ಮಾಡಬೇಕು, 30 ಆಯಿತು. 5638. ಈ ತೆರನಾಗಿ ಅವರು ಕೊಟ್ಟಿರ್ತಕ್ಕಂಥ ಸೂಚನೆಗೆ ಅನುಗುಣವಾಗಿ ಸಂಖ್ಯೆಯನ್ನು ಏನು ಮಾಡಬೇಕು, ಕಡಿಮೆ ಮತ್ತು ಹೆಚ್ಚು ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಕೊನೆಯದಾಗಿ 6487. ಇದರಲ್ಲಿ ಇನ್ಕ್ರೀಸ್ ಅಂದರೆ 20 ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ನೋಡಿ 6487 ಇದೆ. ಇದರಲ್ಲಿ ಇನ್ಕ್ರೀಸ್ ಅಂದರೆ 20 ಸಂಖ್ಯೆಯನ್ನು ಹೆಚ್ಚು ಮಾಡಿ ಬರೀಬೇಕು. ನೋಡಿ 6487ಕ್ಕೆ 20 ಹೆಚ್ಚು ಮಾಡಿದಾಗ, ಇನ್ಕ್ರೀಸ್ ಮಾಡಿದಾಗ 6507 ಆಯಿತು. ನೋಡಿ 80ಕ್ಕೆ 20 ಸೇರಿಸಿದರೆ 100 ಆಯ್ತಲ್ವ. ಅಂದರೆ ಆಗ ಈ 100ರ ಸಂಖ್ಯೆ ಕೂಡ ಬದಲಾವಣೆ ಆಗ್ತದೆ. ಟೋಟಲಾಗಿ 6507 ಆಯಿತು. ಇದನ್ನು ಜಾರುಪಟ್ಟಿಯ ಮೂಲಕ ನೀವೇನು ಮಾಡಬೇಕಪ್ಪ ಅಂದರೆ ಮಕ್ಕಳಿಗೆ ಸಂಖ್ಯೆಯನ್ನು ಯಾವ ಸ್ಥಾನದಲ್ಲಿ ಹೆಚ್ಚು ಕಡಿಮೆ ಮಾಡ್ತೀವಿ ಅನ್ನೋದನ್ನು ತೋರಿಸಿ ಹೇಳಬಹುದು. ನೆಕ್ಸ್ಟ್ ಲೆಟ್ ಅಸ್ ಥಿಂಕ್. ನಾವು ಆಲೋಚಿಸೋಣ. ರಾಮ್ ರೋಟ್ 7000 0 hundreds 2 tens 1 4 ones as 7 2 4 724. ರಾಮ್ ಏನು ಮಾಡ್ತಾನಂದರೆ 7000 2 10ಗಳು ಅಂದರೆ 0 100ಗಳು 4 1ಗಳು 724 ಎಂದು ಬರೆದನು. ಈಸ್ ದಿಸ್ ಕರೆಕ್ಟ್? ನೋ. ನೋಡಿ ಇಲ್ಲಿ 1000 ಸ್ಥಾನ ಇದೆ, ಅವನು ಬರೆದಿರೋದು 100ರ ಸ್ಥಾನ, ಅದಕ್ಕೋಸ್ಕರ ಅದು ತಪ್ಪು. ನೋ, ಸರಿ ಇಲ್ಲ, ತಪ್ಪು ಅಂತ ಬರೀಬೇಕು. ನೆಕ್ಸ್ಟ್ ರೈಟ್ ದ ಕರೆಕ್ಟ್ ನಂಬರ್. ಅವರು ಕೊಟ್ಟಿರ್ತಕ್ಕಂಥ ಒಂದು ನಂಬರ್ ಕರೆಕ್ಟಾಗಿ ರಾಮ್ ಬರೀಬೇಕಾಗಿರುವಂಥ ಕರೆಕ್ಟ್ ನಂಬರನ್ನು ನೀವು ಬರೀರಿ ಅಂತ ಹೇಳ್ತಾರೆ. 7024. ಅರ್ಥ ಆಯ್ತಾ? 7024. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. ರಿಚಾ ರೋಟ್ 5600 0 tens 3 ones as 563. ರಿಚಾ ಏನು ಮಾಡಬೇಕಪ್ಪ ಅಂದರೆ 5600 ಬರೀಬೇಕು. ಇಲ್ಲಿ 563 ಅಂತ ಬರೆದಿದ್ದಾಳೆ, ಇದು ತಪ್ಪು. ಇಸ್ ದಿಸ್ ಕರೆಕ್ಟ್? ನೋ, ದಿಸ್ ಇಸ್ ರಾಂಗ್. ರೈಟ್ ದ ಕರೆಕ್ಟ್ ನಂಬರ್. ಕರೆಕ್ಟ್ ಆಗಿರ್ತಕ್ಕಂಥ ನಂಬರನ್ನು ನಾವೀಗ ಬರೆಯೋಣ. 5603 ಅಂತ ಬರೀಬೇಕು. ಇದು ಸರಿಯಾದಂಥ ಸಂಖ್ಯೆ. ನೆಕ್ಸ್ಟ್ ನಂಬರ್ ಲೈನ್, ಸಂಖ್ಯಾ ರೇಖೆ. ವಿಚ್ ಆಫ್ ದೀಸ್ ನಂಬರ್ಸ್ ಲೈನ್ ಬಿಟ್ವೀನ್ 2226 ಆ್ಯಂಡ್ 3226. ಸರ್ಕಲ್ ದ ಕರೆಕ್ಟ್ ಆನ್ಸರ್ಸ್. ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ನೀವೇನು ಮಾಡಬೇಕಪ್ಪ ಅಂದ್ರೆ ಯಾವುದು ಸರಿಯಾದ ಸಂಖ್ಯೆ, ಈ ಎರಡೂ ಸಂಖ್ಯೆಗಳ ನಡುವೆ ಯಾವ ಬರ್ತಾವಲ್ವ ಅವುಗಳಿಗೆ ಸರ್ಕಲ್ ಹಾಕ್ರಿ ಅಂತ ಹೇಳ್ತಾರೆ. 2226ರಿಂದ 3226 ಮೀನ್ಸ್ 1000 ಡಿಫ್ರೆನ್ಸ್ ಇದೆ ಇದರಲ್ಲಿ. ಹೌದಾ? ಇದರಲ್ಲಿ 1000 ಜಂಪ್ ಆಯಿತು. ಆ 1000 ಅಂತರದಲ್ಲಿ ಬರ್ತಕ್ಕಂಥ ಈ ಎಲ್ಲ ಸಂಖ್ಯೆಗಳು, ಈ 6 ಸಂಖ್ಯೆಗಳಲ್ಲಿ ಯಾವುದಿರುತ್ತಲ್ಲ ಅದಕ್ಕೆ ವೃತ್ತವನ್ನು ಹಾಕಬೇಕು. ಈಗ ಮೊದಲನೇ ಸಂಖ್ಯೆ 3316. ಇಲ್ಲಿ 3300 ಇಲ್ಲ, ಇದು ಬರೋದಿಲ್ಲ. ನೋಡಿ ಎಲ್ಲ ಸ್ಥಾನಗಳನ್ನ ನೋಡಬೇಕು. ಬಿಡಿ 10 100. ಫಸ್ಟ್ ನಾವು 1000 ಸ್ಥಾನ ಈಗ ನೋಡಿ, ಆಮೇಲೆ 100ರ ಸ್ಥಾನವನ್ನು ನೋಡಬೇಕು. 3200 ಇದೆ, ಆದರೆ ಇಲ್ಲಿ 36 ಇದೆ. ನೋಡಿ 3200 ಇದ್ದರೂ ಕೂಡ 10ರ ಸ್ಥಾನ ಜಾಸ್ತಿ ಇದೆ, ಅಂದರೆ ಇದನ್ನು ಹೊರತುಪಡಿಸಿ ಇದೆ, ಇದು ಬರೋದಿಲ್ಲ. ಇನ್ನು 2236 ನೋಡಿ, 2226ರಿಂದ 3226 ಇರೋದ್ರಿಂದ 2236 ಬರ್ತದೆ. ಯಾಕಂದರೆ ಇವೆರಡರ ನಡುವೆ ಅವು ಬರ್ತವೆ, ಅದಕ್ಕೋಸ್ಕರ ಈ ಸಂಖ್ಯೆ ಇವುಗಳ ನಡುವೆ ಬರ್ತದೆ. ನೋಡಿ 2216 ಅಂದರೆ ಈ 26ಕ್ಕಿಂತ ಹಿಂದೆ ಬರ್ತದೆ, ಅದಕ್ಕೋಸ್ಕರ ಈ ಸಂಖ್ಯೆ ಬರೋದಿಲ್ಲ. 3126 ನೋಡಿ, 3126 ಬರ್ತದೆ, ಇವೆರಡು ಸಂಖ್ಯೆಯ ನಡುವೆ ಇದೆ, ಅಂದರೆ 200ಕ್ಕಿಂತ ಒಳಗಡೆ ಇರೋದ್ರಿಂದ ಈ ಸಂಖ್ಯೆ ಇವೆರಡರ ನಡುವೆ ಬರ್ತದೆ. ಇನ್ನು 3216 ಇದು ಕೂಡ ಬರ್ತದೆ, ಯಾಕಂದರೆ 26 ಇದೆ ಅಲ್ವಾ, ಈ 26ಕ್ಕಿಂತ ಕಡಿಮೆ ಇದೆ, ಅದಕ್ಕೋಸ್ಕರ 3216 ಈ ಸಂಖ್ಯೆಯೂ ಕೂಡ ಇವೆರಡರ ನಡುವೆ ಬರ್ತದೆ. ಈ ರೀತಿಯಾಗಿ ಅವುಗಳನ್ನು ಗುರುತಿಸಬೇಕು. ಇನ್ನು ನೆಕ್ಸ್ಟ್ ಕ್ವೆಶನ್, ಡೂ ಆ್ಯಸ್ ಇನ್ಸ್ಟ್ರಕ್ಟೆಡ್, ಸೂಚನೆಯಂತೆ ಮಾಡಬೇಕು. ಮೊದಲನೇ ಒಂದು ಪ್ರಶ್ನೆ,
1001 and 1001 and 1038 are marked on the number line. Try to mark 1043, 1069 and 1084 on the same number line. ಈ ಒಂದು ಸಂಖ್ಯಾ ರೇಖೆಯ ಮೇಲೆ 1001ರಿಂದ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, 1001ರಿಂದ 1038 ಅವುಗಳನ್ನು ಗುರುತಿಸಲಾಗಿದೆ. 1001 ಮತ್ತು 1038 ಗುರುತಿಸಲಾಗಿದೆ. ಅವುಗಳಲ್ಲಿ ಅದೇ ಸಂಖ್ಯಾ ರೇಖೆಯ ಮೇಲೆ ಈ 3 ಸಂಖ್ಯೆಗಳನ್ನು 1, 2, 3 1043, 1069, 1084 ಇವುಗಳನ್ನು ಗುರುತಿಸಿ ಅಂತ ಹೇಳ್ತಾರೆ. ಈಗ ಅವುಗಳನ್ನು ಗುರುತಿಸೋಣ. ಮೊದಲನೇ ಸಂಖ್ಯೆ 1043. 1043 ಎಲ್ಲಿ ಬರ್ತದಪ್ಪ ಅಂದ್ರೆ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ನೋಡಬೇಕು. 1040 ಇದೆ, ಅವ್ರು ಕೊಟ್ಟಿರ್ತಕ್ಕಂಥ ಸಂಖ್ಯೆ 43. 1043 40 ಆದ ತಕ್ಷಣ ನೋಡಿ ಇಲ್ಲಿ ಬರುವುದು ಯಾವುದಪ್ಪ ಅಂದರೆ ಇದು 45, ಇದು 50. ಅವ್ರು ಕೊಟ್ಟಿರೋದು 43. ಅದಕ್ಕೋಸ್ಕರ 40ರ ನಂತರದಲ್ಲಿ ಅಂದರೆ 45ಕ್ಕಿಂತ ನಿಯರ್ 43 ಇಲ್ಲಿ ಬರ್ತದೆ. 1043 ಈ ರೀತಿಯಾಗಿ ಗುರುತಿಸಬೇಕು. ನೆಕ್ಸ್ಟ್ 1069 ನೋಡಿ, 60ರಿಂದ 70ರ ನಡುವೆ ಅಂದರೆ 69 ಅಂದರೆ ನಿಯರ್ ಬೈ 70. 1069. ನೆಕ್ಸ್ಟ್ ಲಾಸ್ಟ್ ನಂಬರ್ 1084. 84 ಅಂದರೆ ಇದು 85 ಇದೆ, 90 ಹೌದಾ. 85ಕ್ಕಿಂತ ಸ್ವಲ್ಪ ಒಂದೇ ಒಂದು ಸಂಖ್ಯೆ ಹಿಂದೆ 1084. ಇದು 85 ಇದೆ ಹೌದಲ್ವಾ, ಅದರ ಹಿಂದಿನ ಸಂಖ್ಯೆನೇ 1084. ಈ ರೀತಿಯಾಗಿ ಅವರು ಕೊಟ್ಟಿರುವಂತಹ ಸಂಖ್ಯೆಗಳನ್ನು ನಾವೀಗ ಏನು ಮಾಡಿದ್ದೀವಿ, ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿದ್ದೇವೆ. ಇನ್ನು ಸೆಕೆಂಡ್ ಕ್ವೆಶನ್ ಬಿ, ಮಾರ್ಕ್ ದ ಫಾಲೋಯಿಂಗ್ ನಂಬರ್ಸ್ ಆನ್ ದ ನಂಬರ್ ಲೈನ್ ಬಿಲೋ. ಮುಂದಿನ ಸಂಖ್ಯಾ ರೇಖೆಯಲ್ಲಿ ನೀಡಿರುವ ಸಂಖ್ಯೆಗಳನ್ನು ಗುರುತಿಸಿ. ಈ ಎಲ್ಲ ಸಂಖ್ಯೆಗಳನ್ನು ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ಅವರು ಕೊಟ್ಟಿರ್ತಕ್ಕಂಥ 2000ರಿಂದ 2500ರವರೆಗೆ ಇರುವಂಥ ಸಂಖ್ಯೆಗಳ ಮಧ್ಯದಲ್ಲಿ ಅವುಗಳನ್ನು ಗುರುತಿಸಬೇಕು. ನೋಡಿ ಈಗ ಒಂದೊಂದಾಗಿ ಗುರುತಿಸ್ತಾ ಹೋಗೋಣ. 2000ರಿಂದ 2100 ಒಂದು 100 ಸಂಖ್ಯೆಯ ಅಂತರ ಇದರಲ್ಲಿ ಇದೆ. ಈಗ ಮೊದಲನೇದಾಗಿ 2025 ನೋಡಿ, ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆಗೆ ಏನಿದೆ 100 ಒಂದು ಸಂಖ್ಯೆಯ ಅಂತರ ಇದೆ. ಅದಕ್ಕೋಸ್ಕರ ಮೊದಲನೇ ಸಂಖ್ಯೆ 2025. ಇದನ್ನು ಎಲ್ಲಿ ಗುರುತಿಸ್ಬೇಕಪ್ಪ ಅಂದರೆ 50ರ ಹಿಂದೆ ಅಂದರೆ ಇಲ್ಲಿ ಬರ್ತದೆ 2025. ನೆಕ್ಸ್ಟ್ 2080 ಇದೆ ಅಂದರೆ 100ಕ್ಕೆ ಸಮೀಪ 2080. ನೆಕ್ಸ್ಟ್ 2175 ಅಂದರೆ 175 ಅಂದರೆ 150ರ ನಂತರ 75 ಇಲ್ಲಿ ಬರ್ತದೆ 2175. 2245 ಅಂದರೆ ನಿಯರ್ ಬೈ 50 ಇಲ್ಲಿ 2245 ಇಲ್ಲಿ 2295 ಇದೆ. 95 ಅಂದರೆ 300ಕ್ಕೆ ಸಮೀಪ 2295. ನೆಕ್ಸ್ಟ್ 2300ರಿಂದ 310 ಇದೆ. 310 ಇಲ್ಲಿ ಬರ್ತದೆ 2310 ನೋಡಿ. ನೆಕ್ಸ್ಟ್ 2390 ಇಲ್ಲಿ 2390. 2430 2430 ಅಂದರೆ ಇದು 50 ಇರೋದ್ರಿಂದ ಅದಕ್ಕೆ ಹಿಂದೆ 20 ಸಂಖ್ಯೆ ಹಿಂದೆ 2460 ಇಲ್ಲಿ 2460. ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನು ಅವರು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಗುರುತಿಸಬೇಕು. ಯಾಕಂದರೆ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ 100 ಸಂಖ್ಯೆಗಳ ಅಂತರ ಇರೋದರಿಂದ ಹೀಗೆ ಅವುಗಳನ್ನು ನಾವು ಗುರುತಿಸ್ತಾ ಹೋಗಬೇಕು. ಇನ್ನು ನೆಕ್ಸ್ಟ್ ಕ್ವೆಶನ್ ಸಿ, ಮಾರ್ಕ್ ದ ಫಾಲೋಯಿಂಗ್ ನಂಬರ್ಸ್ ಆನ್ ದ ನಂಬರ್ ಲೈನ್ ಬಿಲೋ. ಇಲ್ಲಿ ನೀಡಿರುವ ಸಂಖ್ಯೆಗಳನ್ನು ಮುಂದಿನ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಈ ಒಂದು ಸಂಖ್ಯಾ ರೇಖೆಯ ಮೇಲೆ ಅದೇ ತೆರನಾಗಿ ಹಿಂದೆ ಗುರುತಿಸಿರುವಂತೆಯೇ ಗುರುತಿಸ್ತಾ ಹೋಗಬೇಕು. ನೋಡಿ, ಫಸ್ಟಾಗಿ 5500 ಇದೆ. ನೆಕ್ಸ್ಟ್ ಇದು 25, ಅಲ್ಲಿ 100 ಜಂಪ್ ಆಗಿತ್ತು, ಇಲ್ಲಿ 25 ಸಂಖ್ಯೆ ಜಂಪ್ ಆಗಿದೆ. ನೋಡಿ 500 ಇದೆ, 525, 50, 75, 600 ಹೀಗೆ 5512. 512 ಅಂದರೆ 25ರ ಅಂತರ ಇದೆ, ಇಲ್ಲಿ ಮಧ್ಯದಲ್ಲಿ ಬರ್ತದೆ 512, 5512.
ನೆಕ್ಸ್ಟ್ 5548 ಎಲ್ಲಿ ಅಂದರೆ 50ರ ಹಿಂದೆ ಬರ್ತದೆ. 5548. ನೆಕ್ಸ್ಟ್ 5590 ಅಂದರೆ ಇಲ್ಲಿ 600ಕ್ಕೆ ಸಮೀಪ. 5590. ನೆಕ್ಸ್ಟ್ 5636 ಅಂದರೆ 25ರ ನಂತರ ಬರಬೇಕು. 36. 5636. ನೆಕ್ಸ್ಟ್ 5673 ಅಂದರೆ ಇಲ್ಲಿ 75ರ ಹಿಂದೆಯೇ. 5673. ಲಾಸ್ಟ್ 5695 ಅಂದರೆ 95 ಅಂದರೆ 675ರ ನಂತರ. 695. 75ರ ನಂತರ 700ಕ್ಕೆ ಸಮೀಪ. 5695. ಹೀಗೆ ಸಂಖ್ಯೆಗಳನ್ನು ಗುರುತಿಸಬೇಕು. ಕೊನೆಯದಾಗಿ 5725 ಇದೆ. ಇಲ್ಲಿ 700 ನಂತರ ಯಾವುದೇ ಸಂಖ್ಯೆ ಇಲ್ಲ. 695 ಲಾಸ್ಟ್. ಈ ರೀತಿಯಾಗಿ ಅವುಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬೇಕು. ಇನ್ನು ಲಾಸ್ಟ್ ಡಿ, ಮಾರ್ಕ್ ದ ಫಾಲೋಯಿಂಗ್ ನಂಬರ್ಸ್ ಆನ್ ದ ನಂಬರ್ ಲೈನ್ ಬಿಲೋ. ಇಲ್ಲಿ ನೀಡಿರುವಂಥ ಸಂಖ್ಯೆಗಳನ್ನ ಮುಂದಿನ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ. ನೋಡಿ, ಇಲ್ಲಿ ಏನು ಮಾಡಿದ್ದಾರೆ, 8500 ಇದೆ. ಮುಂದಿನ ಬಾಕ್ಸ್ಗಳನ್ನು ಖಾಲಿ ಕೊಡಲಾಗಿದೆ. ಲಾಸ್ಟಲ್ಲಿ 9000 ಇದೆ. ಈಗ ಮಧ್ಯದಲ್ಲಿರ್ತಕ್ಕಂಥ ಒಂದು ಬಾಕ್ಸ್ಗಳಲ್ಲಿ ನಾವು ಸಂಖ್ಯೆಯನ್ನು ಬರೀತಾ ಹೋಗಬೇಕು. 500, 8600, 8700, 8800, 8900, 9000. ಹೀಗೆ ಒಂದು 100 ಸಂಖ್ಯೆಯ ಒಂದು ಅಂತರ ಇಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಮಧ್ಯದಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ 50 ಮಧ್ಯದಲ್ಲಿರ್ತಕ್ಕಂಥ ಗೆರೆಗಳು ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ 50 ಏನಿದೆ 50ರ ಒಂದು ಅಂತರ ಇದೆ. ಅರ್ಥ ಆಯ್ತಲ್ವ? ಈ ಗೆರೆಗೆ, ಮಧ್ಯದ ಗೆರೆಗೆ ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಒಂದು 100 ಸಂಖ್ಯೆಯ ಅಂತರ ಇದೆ. ಹೀಗೆ ಅವುಗಳನ್ನ ಏನು ಮಾಡಬೇಕು, ಗುರುತಿಸ್ತಾ ಹೋಗಬೇಕು. ನೋಡಿ, 8679. 679 ಅಂದರೆ 50ರ ನಂತರ ಇಲ್ಲಿ ಬರ್ತದೆ. 8679 ಅಂದರೆ 500 ನಂತರ 600, ಇದು 700. ನೆಕ್ಸ್ಟ್ 8990. 990. 8900 ನೋಡಿ, 990 ಅಂದರೆ ಇಲ್ಲಿ ಬರ್ತದೆ, ಇಲ್ಲಿ ಕೊನೆಗೆ 8990, ನಿಯರ್ ಬೈ 9000. ನೆಕ್ಸ್ಟ್ 8923. 923 ಅಂದರೆ ಇಲ್ಲಿ ಬಂತು, 8923. ನೆಕ್ಸ್ಟ್ ಕೊನೆಯ ಸಂಖ್ಯೆ 8763. 763 ಅಂದರೆ ಇಲ್ಲಿ, ಅಂದರೆ 500ರ ನಂತರ, ಅಂದರೆ ಇಲ್ಲಿ 50 ಇದೆ, 50ರ ನಂತರ 763. 8763 ನೋಡಿ, ಆ 700 ಇದೆ, ಬಟ್ 10ರ ಸ್ಥಾನ 50ರ ನಂತರದಲ್ಲಿದೆ, 63. ಅದಕ್ಕೋಸ್ಕರ ಹೀಗೆ ಬರೀಬೇಕು. ನೆಕ್ಸ್ಟ್ ನಾವಿಲ್ಲಿ ಮಧ್ಯದಲ್ಲಿ ಗೆರೆ 50 ಅಂತ ಕನ್ಸಿಡರ್ ಮಾಡಿದ್ದೀವಿ. ಹಾಗೆ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ 100ರ ಅಂತರ ಇರೋದರಿಂದ ಅವುಗಳನ್ನ ನಾವೇನು ಮಾಡಬೇಕು, 60, 70, 20 ಹೀಗೆ ಬಂದಾಗ ಅವುಗಳನ್ನು ಕರೆಕ್ಟಾಗಿ ಆ ಅಂತರದಲ್ಲಿನೇ ಬರೀಬೇಕು. ಈ ರೀತಿಯಾಗಿ ಸಂಖ್ಯಾ ರೇಖೆಯ ಮೇಲೆ ನಾವೇನು ಮಾಡಿದ್ದೀವಿ, ಅವ್ರು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಗುರುತಿಸಿ ಬರೆದಿದ್ದೇವೆ. ಅರ್ಥ ಆಯಿತಾ? ಇದುವರೆಗೂ ನಾವೇನು ಮಾಡಿದ್ದೀವಪ್ಪ ಅಂದ್ರೆ, ಲೆಟಸ್ ಥಿಂಕ್ ನಂಬರ್ ಲೈನ್ ಅಂದರೆ ಈ ಸಂಖ್ಯಾ ರೇಖೆಯ ಮೇಲೆ ಬಂದಿರತಕ್ಕಂಥ ಸಾಕಷ್ಟು ಸಂಖ್ಯೆಗಳನ್ನು ನಾವೇನು ಮಾಡಿದ್ದೀವಿ, ಈಗ ಬರೆದು ತಿಳಿದುಕೊಂಡಿದ್ದೇವೆ ಅಲ್ವಾ? ಈಗ ಇದುವರೆಗೂ ನಾವು ಪುಟ ಸಂಖ್ಯೆ 64ರಿಂದ ಏನು ಮಾಡಿದ್ದೀವಿ ಅಂದರೆ, ಪುಟ ಸಂಖ್ಯೆ 70ರವರೆಗೆ ನಾವು ಕಂಪ್ಲೀಟಾಗಿ ವಿವರಣೆಯನ್ನು ಅರ್ಥೈಸಿಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಂಡು ಪುಟ ಸಂಖ್ಯೆ 64ರಿಂದ 70ರವರೆಗೆ ಇರುವಂಥ ಎಲ್ಲ ವಿವರಣೆಯನ್ನು, ಸ್ಥಾನಗಳಿಗೆ ಅನುಗುಣವಾಗಿ ಹೇಳಿರ್ತಕ್ಕಂಥ ವಿವರಣೆಯನ್ನು, ಸಂಖ್ಯಾ ರೇಖೆಯ ವಿವರಣೆಯನ್ನು ಅರ್ಥೈಸಿಕೊಂಡು ಸರಿಯಾಗಿ ಬರೆದುಕೊಳ್ಳಿ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಬರೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.